ನಮಸ್ಕಾರ ಸ್ನೇಹಿತರೆ, ನೀವು ಕೂಡ ಬ್ಯಾಂಕ್ಗಳಲ್ಲಿ ಚೆಕ್ಗಳ ಮೂಲಕ ಹಣದ ವಹಿವಾಟು ನಡೆಸುತ್ತೀರೇ? ಹಾಗಿದ್ದರೆ ನಿಮಗಾಗಿ ಇಲ್ಲಿದೆ ಒಂದು ಭರ್ಜರಿ ಸಿಹಿ ಸುದ್ದಿ. ಚೆಕ್ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ದೇಶಾದ್ಯಂತ ಹೊಸದೊಂದು ನಿಯಮವನ್ನು ಜಾರಿಗೆ ತಂದಿದೆ. ಇನ್ಮೇಲೆ ಚೆಕ್ ಬಳಸುವ ಪ್ರತಿಯೊಬ್ಬ ಗ್ರಾಹಕರು ಎಲ್ಲ ಬ್ಯಾಂಕ್ಗಳಲ್ಲಿಯೂ ಅತಿ ವೇಗದ ಸೇವೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಹಾಗಾದರೆ ಚೆಕ್ ಕ್ಲಿಯರೆನ್ಸ್ ಪ್ರಕ್ರಿಯೆಯಲ್ಲಿ RBI ತಂದಿರುವ ಆ ಪ್ರಮುಖ ಬದಲಾವಣೆ ಏನೆಂಬ ಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋ ಮೂಲಕ ನಿಮಗೆ ವಿವರವಾಗಿ ತಿಳಿಸಲಿದ್ದೇವೆ. ಸ್ನೇಹಿತರೆ, ದೇಶಾದ್ಯಂತ ಚೆಕ್ ಪಾವತಿಗಳನ್ನು ಸುಲಭಗೊಳಿಸಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಗ ಹೊಸ ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದೆ. ಈ ಹೊಸ ನಿಯಮದ ಅನ್ವಯ ಇನ್ನು ಮುಂದೆ ಗ್ರಾಹಕರು ನೀಡುವ ಚೆಕ್ಗಳು ಕೇವಲ ಒಂದೇ ದಿನದಲ್ಲಿ ಕ್ಲಿಯರ್ ಆಗಲಿವೆ. ಈ ಹಿಂದೆ ನಾವು ನಮ್ಮ ಚೆಕ್ ಕ್ಲಿಯರ್ ಆಗಲು ಕನಿಷ್ಠ 2 ದಿನಗಳ ಕಾಲ ಬೇಕಾಗಿತ್ತು. ಆದರೆ ಇನ್ನು ಮುಂದೆ ಕೇವಲ 7 ಗಂಟೆಗಳ ಒಳಗೆ ಗ್ರಾಹಕರ ಚೆಕ್ಗಳು ಕಡ್ಡಾಯವಾಗಿ ಕ್ಲಿಯರ್ ಆಗಬೇಕು ಎಂದು RBI ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಅಂದರೆ ಬ್ಯಾಂಕ್ ಗ್ರಾಹಕರು ತಮ್ಮ ಕೆಲಸಗಳಿಗಾಗಿ 2 ದಿನಗಳ ಕಾಲ ಕಾಯುವ ಅಗತ್ಯ ಇರುವುದಿಲ್ಲ. ಬದಲಾಗಿ ಕೇವಲ 7 ಗಂಟೆಯ ಅವಧಿಯೊಳಗೆ ನಿಮ್ಮ ಚೆಕ್ ಹಣ ನಿಮ್ಮ ಕೈ ಸೇರಲಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಚೆಕ್ ಕ್ಲಿಯರೆನ್ಸ್ನಲ್ಲಿ ಆಗುತ್ತಿದ್ದ ವಿಳಂಬವನ್ನು ಗಮನಿಸಿದ ರಿಸರ್ವ್ ಬ್ಯಾಂಕ್ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಈ ಮಹತ್ವದ ಸುಧಾರಣೆ ತಂದಿದೆ. ಅಂದಹಾಗೆ ಅಕ್ಟೋಬರ್ 4ರಿಂದಲೇ ಈ ಹೊಸ ವ್ಯವಸ್ಥೆಯು ಇಡೀ ದೇಶಾದ್ಯಂತ ಜಾರಿಗೆ ಬಂದಿರುತ್ತದೆ. ಹೊಸ ನಿಯಮದ ಪ್ರಕಾರ ಸಂಜೆ 7 ಗಂಟೆಯ ಒಳಗಾಗಿ ಸಂಬಂಧಪಟ್ಟ ಎಲ್ಲ ಬ್ಯಾಂಕ್ಗಳು ಚೆಕ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು RBI ಸೂಚಿಸಿದೆ. ಇನ್ನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಯಾವುದೇ ಅಡೆತಡೆಯಿಲ್ಲದೆ ನಿರಂತರವಾಗಿ ಚೆಕ್ ಕ್ಲಿಯರೆನ್ಸ್ ಕೆಲಸಗಳು ನಡೆಯಬೇಕು ಎಂದು ರಿಸರ್ವ್ ಬ್ಯಾಂಕ್ ಆದೇಶಿಸಿದೆ. ಇದರೊಂದಿಗೆ ಪ್ರತಿ 1 ಗಂಟೆಗೊಮ್ಮೆ ಚೆಕ್ಗಳಿಗೆ ಸಂಬಂಧಿಸಿದ ಹಣದ ಸೆಟಲ್ಮೆಂಟ್ ಆಗುತ್ತಿರಬೇಕು. ಅಂದರೆ ಅತೀ ಕಡಿಮೆ ಅವಧಿಯಲ್ಲಿ ಚೆಕ್ ವಿಲೇವಾರಿ ಪ್ರಕ್ರಿಯೆ ಮುಗಿಯಬೇಕು ಎನ್ನುವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯ ಉದ್ದೇಶವಾಗಿದೆ.